ನಮಸ್ಕಾರ, ವೆಲ್ಕಮ್ ಟು ಟ್ರೇಡ್ ವಿತ್ ಶರಣ್. ಬನ್ನಿ, ಇವತ್ತಿನ ಒಂದು ಬ್ಯಾಂಕ್ ನಿಫ್ಟಿ ಹೇಗೆಲ್ಲ ವರ್ಕ್ ಆಯಿತು, ನಾಳೆ ಹೇಗೆಲ್ಲ ನಾವು ಟ್ರೇಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಬರೋಣ. ಸೊ ಇವತ್ತಿನ ಒಂದು ಅನಾಲಿಸಿಸ್ ನೋಡೋದಾದರೆ ನಮಗೆ ಬ್ಯಾಂಕ್ ನಿಫ್ಟಿ ಅರೌಂಡ್ ನಮಗೆ ನಿನ್ನೆ ಕ್ಲೋಸ್ ಆಗಿರೋದು ನಮಗೆ 52,750ಗೆ ನಮಗೆ ಕ್ಲೋಸಿಂಗನ್ನು ಕೊಟ್ಟಿತ್ತು. ಗ್ಯಾಪ್ ಅಪ್ ಆಗಿರೋದು ನಮಗೆ ಅರೌಂಡ್ ಓಪನ್ 750ಇಂದ 52,930 ಲೆವೆಲ್ಗೆ ಒಂದು ಗ್ಯಾಪ್ ಅಪ್ ಅನ್ನು ಆಯಿತು. ಸೊ 930 ಲೆವೆಲಲ್ಲಿ ಗ್ಯಾಪ್ ಅಪ್ ಆಗಿ ಕಂಟಿನ್ಯೂಸ್ ಆಗಿ ಒಂದು ಬುಲ್ಲಿಶ್ ರನ್ನನ್ನು ಮಾಡ್ತು. ಎಲ್ಲಿವರೆಗೂ ಒಂದು ದೊಡ್ಡ ರೆಸಿಸ್ಟೆನ್ಸ್ ಇದೆ, ಆ ಒಂದು ರೆಸಿಸ್ಟೆನ್ಸನ್ನು ಬೀಟ್ ಮಾಡಿದೆ. ಸೊ ನೀವು ಇಲ್ಲಿ ಕಳೆದ ಒಂದು ರೆಸಿಸ್ಟೆನ್ಸನ್ನು ನೋಡೋದಾದರೆ ನಮಗೆ ಡೇ ಕ್ಯಾಂಡಲೆಲ್ಲ ಇರತಕ್ಕಂಥ ಒಂದು ರೆಸಿಸ್ಟೆನ್ಸನ್ನು ನೋಡೋದಾದರೆ ಕಾಣಿಸ್ತಾ ಇದೆಯಾ, ಈ ಒಂದು ರೆಸಿಸ್ಟೆನ್ಸನ್ನು ಟೆಸ್ಟನ್ನು ಮಾಡಿದೆ. ಸೊ ಈ ದೊಡ್ಡ ಕ್ಯಾಂಡಲ್ ಏನು ಒಂದು ಪ್ರೀವಿಯಸ್ ಒಂದು ರೆಸಿಸ್ಟೆನ್ಸ್ ಇತ್ತು, ಈ ಕ್ಯಾಂಡಲ್ ಏನಿದೆ ಈ ಒಂದು ಲೆವೆಲ್ವರೆಗೂ ಒಂದು ಟೆಸ್ಟ್ ಮಾಡಿ ಕರೆಕ್ಟಾಗಿ ಒಂದು ಜಾಗದಲ್ಲಿ ಟೆಸ್ಟ್ ಮಾಡಿಕೊಂಡು ರೈಟಾಗಿ ಒಂದು ನಮಗೆ ಹ್ಯಾಮರ್ ರೀತಿಯಲ್ಲಿ ಕ್ಯಾಂಡಲನ್ನು ಕ್ರಿಯೇಟ್ ಆಗಿದೆ. ಕರೆಕ್ಟಾ? ಸೊ ಹ್ಯಾಮರ್ ರೀತಿ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಅಂದರೆ ಅಪ್ ಟ್ರೆಂಡಲ್ಲಿ ಒಂದು ಯಾವ ರೀತಿ ಬರಬಹುದು, ನಮಗೆ ನಾವು ಕ್ಯಾಂಡಲ್ ಸಿಕ್ಸಲ್ಲಿ ಓದುವಾಗ ಒಂದು ಹ್ಯಾಮರ್ ಆಗಿದೆ ಅಂತಂದರೆ ಅಲ್ಲಿಂದ ಮಾರ್ಕೆಟ್ ನಮಗೆ ರಿವರ್ಸಲ್ ಬರ್ತಕ್ಕಂಥ ಚಾನ್ಸಸ್ ಕೂಡ ಹೈ ಆಗಿರುತ್ತೆ. ಓಕೆ, ಸೊ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಇವತ್ತಿನ ವಿಡಿಯೋ, ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ನಾಳೆ ಹೇಗೆಲ್ಲ ಟ್ರೇಡ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಕನ್ನಡದಲ್ಲಿ ಭಾಳಷ್ಟು ಕಡಿಮೆ ಇರ್ತಕ್ಕಂಥ ಈ ಥರ ಒಂದು ಅನಾಲಿಸಿಸ್ ಮಾಡ್ತಕ್ಕಂಥ ಚಾನಲ್ಸು ಭಾಳ ಕಡಿಮೆ ಇದೆ. ನೀವು ನಿಮ್ಮ ಒಂದು ಸಪೋರ್ಟನ್ನು ಕೊಟ್ಟರೆ ನಾವು ಕೂಡ ಒಂದು ಮುಂದುವರಿಬೋದು. ನಿಮ್ಮ ಸಪೋರ್ಟ್ ಜಾಸ್ತಿ ಆದರೆ ನಮಗೂ ಕೂಡ ಒಂದು ಇನ್ನಷ್ಟು ನಮಗೆ ಬೂಸ್ಟನ್ನು ಸಿಗುತ್ತೆ. ಓಕೆ, ನೀವೇನು ನೋಡ್ತಾ ಇದ್ದೀರಲ್ಲ, ಈ ಕ್ಯಾಂಡಲ್ ನಮಗೆ ಒಂದು ಹ್ಯಾಮರ್ ಕ್ಯಾಂಡಲ್ ರೀತಿಯಲ್ಲಿ ಕ್ರಿಯೇಟ್ ಆಗಿದೆ. ಸಾರಿ, ಮೇಲ್ಗಡೆ ನಮಗೆ ಒಂದು ಶೂಟಿಂಗ್ ಸ್ಟಾರ್ ರೀತಿಯಲ್ಲಿ ಕ್ರಿಯೇಟ್ ಆಗಿದೆ. ಆದರೆ ನಮಗೆ ಈ ಕ್ಯಾಂಡಲ್ ಏನಿದೆ ಇನ್ನೊಂದು ಚೂರು ಸ್ವಲ್ಪ ಸ್ಟ್ರಾಂಗ್ ಆಗಿ ಆಗಿದ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಕನ್ಫರ್ಮೇಷನ್ ಜಾಸ್ತಿ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಮಗೆ ಒಂದು ಯಾವುದೇ ಒಂದು ಹೈಯನ್ನು ಮಾಡಿದಾಗ ಅಲ್ಲಿ ನಮಗೆ ಒಂದು ಡಬಲ್ ಟಾಪ್ ಅಂತ ಕರಿತೀವಿ. ಸೊ ಏನಂತ ಅಂತಂದರೆ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ಬುಲ್ ರನ್ ಆದ ಮೇಲೆ ಫಸ್ಟ್ ಒಂದು ರನ್ ಆಯಿತು, ಸ್ಟ್ರಾಂಗ್ ಆಗಿ ಒಂದು ಬುಲ್ ರನ್ ಆಯಿತು, ಸ್ಟ್ರಾಂಗ್ ಬುಲ್ ರನ್ ಆಯಿತು. ನಂತರ ಒಂದು ಕೆಳಗಡೆ ಬಂದು ಟೆಸ್ಟನ್ನು ಮಾಡಿದೆ, ಒಂದು ಟ್ರೆಂಡ್ ಲೈನನ್ನು ಟೆಸ್ಟ್ ಮಾಡಿದೆ. ಸೊ ಇದಾದ ನಂತರ ಏನಾಗಿದೆ, ಮತ್ತೆ ಮಾರ್ಕೆಟ್ ಒಂದು ಬುಲ್ ರನ್ ಆಗಿದೆ. ಈಗ ನಮಗೆ ಇದ್ರ ಮೇಲ್ಗಡೆ ನಮಗೊಂದು ಶೂಟಿಂಗ್ ಸ್ಟಾರ್ ರೀತಿಯಲ್ಲಿ ಕ್ಯಾಂಡಲನ್ನು ಕ್ರಿಯೇಟ್ ಆಗಿದೆ. ಸಾರಿ, ನನ್ನ ಮೌಸಲ್ಲಿ ಬರೀತಾ ಇದ್ದರೆ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ. ಸೊ ಈಗೇನಾಗಿದೆ, ಇದ್ರ ಮೇಲ್ಗಡೆ ಒಂದು ಡಬಲ್ ಟಾಪನ್ನು ಮಾಡಿದೆ. ಯಾವುದಾದ್ರೂ ಒಂದು ಡಬಲ್ ಟಾಪ್ ಮಾಡಿದೆ ಅಂದರೆ ಅದರ ಸಂಖ್ಯೆ ಡಬಲ್ ಟಾಪ್ ಅಂತ ಕೂಡ ಕರಿತೇವೆ. ಸೊ ಒಂದು ವೇಳೆ ಇದ್ರ ಮೇಲ್ಗಡೆ ಹೋಗೋದಕ್ಕೆ ಏನಾದರೂ ಶುರು ಮಾಡಲಿಲ್ಲ, ಈ ಕ್ಯಾಂಡಲ್ ಏನಿದೆಯಲ್ಲ, ನನ್ನ ಒಂದು ಹೊಸದೇ. ಓಕೆ, ಸೊ ಈ ಕ್ಯಾಂಡಲಲ್ಲಿ ಏನಾದರೂ ಈ ಕ್ಯಾಂಡಲ್ ಮೇಲೆ ಇನ್ನೊಂದು ಕ್ಯಾಂಡಲನ್ನು ಕ್ಲೋಸಿಂಗನ್ನು ಕೊಡೋದೇ ಇದ್ದರೆ ನಮಗೆ ಮತ್ತೆ ಒಂದು ರಿವರ್ಸಲ್ ಟ್ರೇಡನ್ನು ಸಿಗುವಂಥ ಚಾನ್ಸಸ್ ಹೈ ಆಗಿರುತ್ತೆ. ಓಕೆ, ನೋಡೋಣ. ನಮಗೆ ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಆಗಿದೆ, ಅದು ನಿಮ್ಮೆಲ್ರಿಗೂ ಗೊತ್ತಿದೆ. ಮತ್ತು ನಾನು ನಿಮಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ನೀವೇನು ನೋಡ್ತಾ ಇದ್ದಾರಲ್ಲ, ಈ ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಆಗಿದೆ. ಸೊ ಒಂದು ಡೌನ್ ಟ್ರೆಂಡಿಂದ ಒಳ್ಳೆ ಅಪ್ ಟ್ರೆಂಡನ್ನು ಕ್ರಿಯೇಟ್ ಆಗಿದೆ, ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಸೊ ಓಕೆ, ಆದಷ್ಟು ಸಾಕಷ್ಟು ಜನಗಳು ಹೊಸಬ್ರು ನೋಡ್ತಾ ಇರ್ತೀರಾ, ನಿಮಗೂ ಕೂಡ ಗೊತ್ತಾಗಬೇಕಾಗತ್ತೆ. ಓಕೆ, ಸೊ ಕಳೆದ 2023ರಿಂದ ಒಂದು ಅಪ್ ಟ್ರೆಂಡ್ ಹೋಗ್ತಾನೆ ಇದೆ. ನೀವೆಲ್ಲರೂ ನನ್ನನ್ನು ಯಾರೆಲ್ಲರ ಫಾಲೋ ಮಾಡ್ತಾರೆ, ಎಷ್ಟು ಜನ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ನಮ್ಮ ಅನಾಲಿಸಿಸ್ ಭಾಳಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅನ್ನೋದು ನಿಮ್ಗೆಲ್ರಿಗೂ ಪಕ್ಕಾ ಗೊತ್ತಿದೆ. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡಿರೋದು, ಪೋಸ್ಟ್ ಮಾರ್ಕೆಟ್ ವಿಡಿಯೋ ಸ್ಟಾರ್ಟ್ ಮಾಡೋದು ಈ ಒಂದು ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಯಾವುದು ಅದು ಕಳೆದ ಒಂದು ತಿಂಗಳಿಂದ ಅನಾಲಿಸಿಸ್ ವಿಡಿಯೋನ ಮಾಡ್ತಾ ಇದ್ದೀನಿ. ಆ ಒಂದು ತಿಂಗಳ ಅನಾಲಿಸಿಸ್ ವಿಡಿಯೋದಲ್ಲಿ ಮೋಸ್ಟ್ ಆಫ್ ಟೈಮ್ ವರ್ಕ್ ಆಗಿದೆ. ನಮ್ಮ ಪ್ರೈಸ್ ಆ್ಯಕ್ಷನ್ ಭಾಳಷ್ಟು ವರ್ಕ್ ಆಗಿದೆ. ಬಟ್ ನೀವು ಅದನ್ನು ವರ್ಕ್ ಆಗಬೇಕು ಅಂತಂದರೆ ಪ್ರೀ ಮಾರ್ಕೆಟ್ ವಿಡಿಯೋ ನೋಡಿದಾಗ ನೀವು ನಿಮ್ಮ ಒಂದು ಅನಾಲಿಸಿಸ್ ಮಾಡಿಕೊಂಡು ನೀವು ಕೂಡ ಅದು ಒಂದು ಲೆವೆಲನ್ನು ಹಾಕ್ಕೊಂಡು ಏನಾದರೂ ಟ್ರೇಡ್ ಮಾಡ್ತೀನಿ ಅಂದರೆ ನಿಮ್ಮ ಟ್ರೇಡನ್ನು ಪಾಸ್ ಆಗುವ ಚಾನ್ಸಸ್ ಜಾಸ್ತಿ ಆಗ್ತಾಯಿತ್ತು. ಸೊ ಏನಾಯಿತು, ಮಾರ್ಕೆಟ್ ಒಂದು ಅಪ್ ಟ್ರೆಂಡಿಂದ ಡೌನ್ ಬಂತು. ಒಂದು ಟ್ರೆಂಡ್ ಲೈನನ್ನು ಸಪೋರ್ಟನ್ನು ತೊಗೊಂಡು ಮಲ್ಟಿಪಲ್ ಟೈಮ್ ಸಿಕ್ಕಾಪಟ್ಟೆ ಜನಗಳಿಗೆ ಈ ಒಂದು ಜಾಗದಲ್ಲಿ ಸಾಕಷ್ಟು ಜನ ಹಣವನ್ನು ಕಳ್ಕೊಂಡ್ರು. ಸೊ ಒಂದು ಡಬ್ಲ್ಯೂ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ತು. ಈಗ ಬ್ರೇಕೌಟ್ ಆಗಿ 50,800 ಒಂದು ಬ್ರೇಕೌಟ್ ಆಗಿ ನಮಗೆ 50,800 ಇರಬೇಕಾದ್ರೂ ನಿಮಗೆ ಮಾರ್ಕೆಟ್ನಲ್ಲಿ ತೋರಿಸಿದೆ ನಾನು ನಿಮಗೆ, ಕರೆಕ್ಟಾ? ಈ ಒಂದು ಜಾಗದಲ್ಲಿ ಸೊ 50,800 ಒಂದು ಬ್ರೇಕೌಟ್ ಆಗಿ ಒಂದು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಒಂದು ಟ್ರೆಂಡನ್ನು ಕ್ರಿಯೇಟ್ ಆಗ್ತಾ ಇದೆ. ಇದು ಒಂದು ಕರೆಕ್ಷನ್ ರೀತಿಯಲ್ಲಿ ವರ್ಕ್ ಆಗ್ತಾ ಇತ್ತು. ಈಗ ಒಂದು ಕರೆಕ್ಷನ್ ಆಯಿತು, ಈಗ ಒಂದು ಟ್ರೆಂಡಿಂಗ್ ಮಾರ್ಕೆಟ್ ನಡೀತಾ ಇದೆ. ಸೊ ಓಕೆ, ನಾಳೆ ಹಾಗಾದರೆ ಹೇಗೆಲ್ಲ ನಾವು ಟ್ರೇಡ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಬರೋಣ. ಓಕೆ, ಸೊ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮನ್ನು ಹಾಕ್ತಾ ಇದ್ದೀನಿ. ಈಗ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಮಗೆ ಹೇಗೆ ನಾಳೆ ನಾವು ಟ್ರೇಡ್ ಮಾಡ್ಬೋದು. ಓಕೆ, ಸೊ ನೋಡ್ತಾ ಇದ್ದೀರಲ್ಲ, ಡೇ ಕ್ಯಾಂಡಲಲ್ಲಿ ನಮಗೆ ಒಂದು
ಮೇಲ್ಗಡೆ ನಮಗೆ ಒಂದು ಶೂಟಿಂಗ್ ಸ್ಟಾರ್ ಕ್ಯಾಂಡಲನ್ನು ಕ್ರಿಯೇಟ್ ಆಗಿದೆ. ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಕ್ರಿಯೇಟ್ ಆದಮೇಲೆ ಏನಾಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ, ನಮಗೆ ಮೋಸ್ಟ್ ಆಫ್ ಟೈಮ್ ನಮಗೆ ಒಂದು ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಕ್ರಿಯೇಟ್ ಆದಮೇಲೆ ಮೋಸ್ಟ್ ಆಫ್ ಟೈಮ್ ಒಂದು ಡೌನ್ ಬರುವ ಚಾನ್ಸಸ್ ಇರುತ್ತೆ. ಬಟ್ ಆಗಬೇಕು ಅಂತಲ್ಲ, ಚಾನ್ಸಸ್ ನಮ್ಗೆ ಭಾಳಷ್ಟು ಜಾಸ್ತಿ ಇದೆ. ಓಕೆ, ಇದು ನಿಮಗೆ ತಲೆಯಲ್ಲಿ ಇಟ್ಕೊಳ್ಳಿ. ಮಾರ್ಕೆಟ್ ಕೂಡ ಒಂದು ಹೈ ಲೆವೆಲನ್ನು ಪೀಕ್ ಲೆವೆಲ್ಗೆ ಹೋಗಿದೆ. ಸೊ ಹೊಸ ಹೈಯನ್ನು ಕ್ರಿಯೇಟ್ ಮಾಡೋದಕ್ಕೆ ಕ್ರಿಯೇಟನ್ನು ಆಗಿದೆ. ಓಕೆ, ನಾಳೆ ನಾವೇನು ಮಾಡೋಣ, 15 ಮಿನಿಟ್ ಟೈಮ್ ಫ್ರೇಮನ್ನು ಹಾಕಿದ್ದೇನೆ. ನಾಳೆ ನಮ್ಗೆ ಏನಾದರೂ ಮಾರ್ಕೆಟ್ ಫ್ಲಾಟಾಗಿ ಓಪನ್ ಆಗಿ ಸೊ ಈ ಒಂದು ಜಾಗ ಏನಿದೆಯಲ್ಲ, ಇಲ್ಲಿ ಏನಾದರೂ ಫ್ಲಾಟಾಗಿ ಓಪನ್ ಆಗಿ ನಾಳೆ ಒಂದು ರಿಟೆಸ್ಟ್ ಏನಾದರೂ ಮಾಡಿ, ಸೊ ಇದ್ರ ಮೇಲ್ಗಡೆ ನಮಗೆ ಒಂದು ರೆಡ್ ಕ್ಯಾಂಡಲ್, ಬೇರಿಶ್ ಕ್ಯಾಂಡಲ್ 15 ಮಿನಿಟ್ಸಲ್ಲಿ ನಮಗೆ 53,100 ಮೇಲೆ ಅಥವಾ 150 ಮೇಲೆ ನಮಗೊಂದು ಬೇರಿಶ್ ಕ್ಯಾಂಡಲ್ ಅಥವಾ ಒಂದು ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಏನಾದರೂ ಸಿಕ್ತು ಅಂತಂದರೆ, ಸೊ ಈ ರೀತಿ ಒಂದು ಕ್ಯಾಂಡಲ್, ಬೇರಿಶ್ ಕ್ಯಾಂಡಲ್ ಏನಾದರೂ ಸಿಕ್ತು ಅಂದರೆ ನಾವೇನು ಮಾಡೋಣ, ಇದ್ರ ಮೇಲ್ಗಡೆ ಒಂದು ಸ್ಟಾಪ್ ಲಾಸನ್ನು ಇಟ್ಟು ಇನ್ನೊಂದು ಕ್ಯಾಂಡಲ್ ಕ್ಲೋಸಿಂಗನ್ನು ಕೊಡೋವರೆಗೂ ವೆಯ್ಟ್ ಮಾಡಿ ಇನ್ನೊಂದು ಕ್ಯಾಂಡಲ್ ಕ್ಲೋಸಿಂಗನ್ನು ಕೊಡಬೇಕು. ಸೊ ಇನ್ನೊಂದು ಕ್ಯಾಂಡಲ್ ಕ್ಲೋಸಿಂಗನ್ನು ಕೊಟ್ಟ ಮೇಲೆ ನಾವೇನು ಮಾಡೋಣ, ಬೇರಿಶ್ ಕಡೆಗೆ ಪಿ ಸೈಡ್ಗೆ ಎಂಟ್ರಿನ ತೊಗೊಂಡು, ಸೊ ನೆಕ್ಸ್ಟ್ ಒಂದು ಸಪೋರ್ಟ್, ಇಮಿಡಿಯೇಟ್ ಸಪೋರ್ಟ್ ಇರೋದು ನಮಗೆ 52,200 ಲೆವೆಲಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಸಪೋರ್ಟನ್ನು ಇದೆ. ನಾಳೆ ನಾವು ಸ್ಕಾಲ್ಪಿಂಗ್ ಮಾಡ್ತೀವಿ ಅಂತಂದರೆ 1:2, 1:3 ಇಟ್ಕೊಂಡು ನಾವು ಟ್ರೇಡನ್ನು ಮಾಡ್ಬೋದು. ಸೊ ಇಲ್ಲಿವರೆಗೂ ಒಂದು ಟ್ರೇಡ್ ಸಿಗುವ ಚಾನ್ಸಸ್ ಭಾಳಷ್ಟು ಹೈ ಇದೆ ನಮಗೆ. ಸೊ ಒಂದು ವೇಳೆ ನಿಮ್ಮ ಕ್ವಾಂಟಿಟಿ ಸೈಜ್ ಜಾಸ್ತಿ ಇದ್ದಾಗ ನಮ್ಮ ಒಂದು ರಿಸ್ಕ್ ರಿವಾರ್ಡ್ನ ಕಾಪಾಡಿಕೊಂಡು ಈ ಸೈಡ್ಗೆ ಒಂದು 1:1, 1:2 ನಮ್ಮ ಒಂದು ಟಾರ್ಗೆಟನ್ನು ಇಟ್ಕೊಳ್ಬೋದು. ಓಕೆ, ಸಿಂಪಲ್ ಆಗಿ ನಾಳೆ ನಾವು ಮಾರ್ಕೆಟ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಿ ಮೇಲೆ ಹೋಗಿ ಬೇರೆ ಸ್ಕ್ಯಾಂಡಲನ್ನು ಕ್ರಿಯೇಟ್ ಆದರೆ ನಾವು ಯಾವ ಜಾಗ ಅದು 53,100 ಮೇಲೆ ನಮಗೆ ಬೇರೆ ಕ್ಯಾಂಡಲ್ ಕ್ರಿಯೇಟ್ ಆದರೆ ನಮಗೆ ನಾವು ಕೆಳಗಡೆ ಹೋಗೋಣ. ನಮ್ಮ ರೆಸಿಸ್ಟೆನ್ಸ್ ಇರೋದು 53,100. ಓಕೆ, 53,100 ನಮಗೆ ರೆಸಿಸ್ಟೆನ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. 53,300 ಕೂಡ 53,300 ಕೂಡ ನಮಗೊಂದು ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ. ಓಕೆ, 53,300 ಕೂಡ ನಮಗೊಂದು ರೆಸಿಸ್ಟೆನ್ಸ್ ಆಗುತ್ತೆ. 53,100 ಕೂಡ ನಮಗೊಂದು ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಎರಡು ನಂಬರ್ ಏನಿದೆ ಇದನ್ನು ನಮ್ಮ ಒಂದು ಗಮನದಲ್ಲಿರಬೇಕು. 53,300 ಮೇಲೆ ಏನಾದರೂ ಮತ್ತೆ ಬುಲಿಶ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ಒಂದು 200 ಪಾಯಿಂಟ್ 300 ಪಾಯಿಂಟ್ ಈಸಿಯಾಗಿ ನಾವು ಕಾಲ್ ಸೈಡ್ಗೆ ಎಂಟ್ರಿನ ಪಡಿಬೋದು. ಸೊ ಮೋಸ್ಟ್ ಆಫ್ ಟೈಮ್ ನಾಳೆ ಸ್ವಲ್ಪ ಒಂಚೂರು ಬೇರಿಶ್ ಆಗ್ಬೋದು. ಬೇರಿಶ್ ಆಗಿ ನಂತರ ಒಂದು ಬುಲ್ ರನ್ನನ್ನು ಕೊಡುವ ಚಾನ್ಸಸ್ ಕೂಡ ಇರುತ್ತೆ. ಸೊ ಆದ್ದರಿಂದ ಒಂದು ವೇಳೆ ನಾಳೆ ಏನಾದರೂ ಗ್ಯಾಪ್ ಡೌನ್ ಒಂದು ವೇಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆಗಿ, ಸೊ ಈ ಒಂದು ಜಾಗದಲ್ಲಿ ಗ್ಯಾಪ್ ಡೌನ್ ಆದರೆ ನಾವೇನು ಮಾಡೋಣ, ಇಲ್ಲಿ ಏನಾದರೂ ಒಂದು ಸಪೋರ್ಟನ್ನು ತೊಗೊಳಕ್ಕೆ ಶುರು ಮಾಡಿದ್ರೆ, ಈ ಒಂದು ಜಾಗದಲ್ಲಿ ಸಪೋರ್ಟ್ ಏನಾದರೂ ತೊಗೊಂಡು ಒಂದು ಗ್ರೀನ್ ಕ್ಯಾಂಡಲ್ ಏನಾದರೂ ಕ್ರಿಯೇಟ್ ಮಾಡಿದ್ರೆ, ಓಕೆ, ಒಂದು ಗ್ರೀನ್ ಕ್ಯಾಂಡಲ್ ಏನಾದರೂ ಕ್ರಿಯೇಟ್ ಮಾಡಿದ್ರೆ, ಬುಲ್ಲಿಶ್ ಕ್ಯಾಂಡಲ್ ಅಥವಾ ಒಂದು ಹ್ಯಾಮರ್ ಕ್ಯಾಂಡಲ್ ಏನಾದರೂ ಕೆಳಗಡೆ, ಇನ್ವರ್ಟರ್ ಹ್ಯಾಮರ್ ಕ್ಯಾಂಡಲ್ ಏನಾದರೂ ಕೆಳಗಡೆ ಕ್ರಿಯೇಟ್ ಮಾಡಿದ್ರೆ ಮತ್ತೆ ನಾವು ಇಲ್ಲಿಂದ ಈ ಒಂದು ಜರ್ನಿನ ಮೇಲ್ಗಡೆವರೆಗೂ ತೊಗೊಂಡೋಗೋಕ್ಕೆ ಟ್ರೈ ಮಾಡೋಣ ವಿತ್ ಸ್ಟಾಪ್ ಲಾಸ್ ಜೊತೆಗೆ. ಈ ಒಂದು ಪ್ರೀವಿಯಸ್ ಏನು ನಮ್ಮ ಒಂದು ಪ್ರೈಸ್ ಆ್ಯಕ್ಷನ್ ಆಗಿದೆಯಲ್ಲ, ಆ ಪ್ರೈಸ್ ಆ್ಯಕ್ಷನ್ ವಿತ್ ಸ್ಟಾಪ್ ಲಾಸ್ ಜೊತೆಗೆ ನಾವು 53,100 ನಮ್ಮ ಒಂದು ಟ್ರೇಡನ್ನು ತೊಗೊಳ್ಳೋಣ. ಓಕೆ, ಒಂದು ವೇಳೆ 52,000 ಕೆಳಗಡೆ ಗ್ಯಾಪ್ ಡೌನ್ ಆಯಿತು, 52,000 ಕೆಳಗಡೆ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಭಾಳಷ್ಟು ಕಡಿಮೆ ಇದೆ. ನಮಗೆ ಟ್ರೆಂಡ್ ಲೈನ್ ಕೂಡ ಕೆಳಗಡೆ ಒಂದು ಇರೋದ್ರಿಂದ 52,200, 100 ಕೆಳಗಡೆ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಕಡಿಮೆ ಇದೆ. ಒಂದು ವೇಳೆ ಏನಾದರೂ ಗ್ಯಾಪ್ ಡೌನ್ ಆಗೋಕ್ಕೆ ಶುರುವಾದ್ರೆ ನಮಗೆ ಇಮಿಡಿಯೇಟ್ ಸಪೋರ್ಟ್ ಇರೋದು 51,350. ಓಕೆ, ಫಸ್ಟ್ ನಿಮ್ಗೆ ಗೊತ್ತೇ ಇದೆ 51,350, 51,400. ಓಕೆ, 51,350, 51,400. ಸೊ ಇದು ಮೇಜರ್ ಸಪೋರ್ಟ್ ಇದೆ, ಅಷ್ಟೊಂದು ಮೂವ್ಮೆಂಟ್ ಕೊಡೋ ಚಾನ್ಸಸ್ ಇಲ್ಲ. ಸೊ ಇದು ನಮಗೆ ಮೇಜರ್ ಸಪೋರ್ಟ್. ಟ್ರೆಂಡ್ ಲೈನ್ ಕೂಡ ಇದೇ ಒಂದು ಜಾಗದಲ್ಲಿ ಇರೋದ್ರಿಂದ ಸೊ ಅಷ್ಟೊಂದು ನೀವು ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡಿ. ಈ ಒಂದು ಜಾಗದಲ್ಲಿ ಇರುವ ಚಾನ್ಸಸ್ ಜಾಸ್ತಿ ಇದೆ. 52,200, 52,250 ಮೇಲೆ ಒಂದು ಸಪೋರ್ಟನ್ನು ತೊಗೊಂಡು ಈ ಒಂದು ಜಾಗದಲ್ಲಿ ನಾಳೆ ನಮಗೆ ಶುಕ್ರವಾರ ಆಗಿರೋದ್ರಿಂದ ತೀಟಡಿಕೆ ಆಗೋ ಚಾನ್ಸಸ್ ಕಡಿಮೆ ಇದೆ. ಅಟ್ ದ ಮನಿ ಕೂಡ ನಾವು ಟ್ರೇಡನ್ನು ಮಾಡ್ಬೋದು. ಓಕೆ, ಸೊ ಇವತ್ತಿನ ವಿಡಿಯೋ ಇಷ್ಟು ಸಾಕು ಅಂದ್ಕೊಳ್ತೀನಿ. ಒಂದು ವೇಳೆ ಏನಾದರೂ ಗ್ಯಾಪ್ ಡೌನ್ ಆಗಿ ಇಲ್ಲಿ ನಮಗೆ ಬುಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆದರೆ ಒಂದು ಕಾಲ್ ಸೈಡ್ಗೆ ಎಂಟ್ರಿ ತೊಗೊಳ್ಳೋಣ ಸಿಂಪಲ್. ಇದನ್ನು ಕೂಡ ಬ್ರೇಕ್ ಆಗೋಕ್ಕೆ ಶುರು ಮಾಡಿದ್ರೆ ಒಂದು ಪಿ ಸೈಡ್ಗೆ ಎಂಟ್ರಿ ತೊಗೊಳ್ಳೋಣ. ಲಾಟ್ ಸೈಜ್ ನಾವು ಕಡಿಮೆ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಹೇಳ್ತಕ್ಕಂಥ ವಿಡಿಯೋ ಅನಾಲಿಸಿಸ್ ಕೇವಲ ಒಂದು ಅನಾಲಿಸಿಸ್ ಆಗಿರುತ್ತೆ. ನಿಮ್ಮ ಒಂದು ಟ್ರೇಡಿಂಗ್ ಕೂಡ ಅನಾಲಿಸಿಸ್ ಮಾಡಿಕೊಂಡು ಟ್ರೇಡನ್ನು ಮಾಡಬೇಕಾಗುತ್ತೆ. ಇದೇ ನಮಗೆ ಕೊನೆಯಲ್ಲ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು ಅಂದ್ಕೊಳ್ತೀನಿ. ಸೊ ದಯವಿಟ್ಟು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.